ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಲೈನಿಂಗ್ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈಗ ಶುರು ಮಾಡೋಣ. ಈಗ ನೋಡಿ, ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಬ್ಲೌಸ್ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎರಡು ಕೂಡಿಸ್ಕೊಂಡು ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿ ಇಟ್ಕೊಂಡು ಒಂದಕ್ಕೊಂದು ಪೀಸು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಬಟ್ಟೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಆಗಬಾರ್ದು. ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಬೇಗ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಹೇಳಿ ನಾನು ಎರಡು ಬಟ್ಟೆನ ಕೂಡಿಸ್ಕೊಂಡು ನಾನು ಕಟಿಂಗ್ ಮಾಡ್ಕೋತೀನಿ. ಎರಡು ಸೇಮ್ ಆಗಿ, ಎಲ್ಲೂ ಹೆಚ್ಚಿಗೆ ಬಟ್ಟೆ ಇಟ್ಕೊಳ್ಳೋದಾಗಲಿ ಆ ಥರ ನಾನು ಕಟಿಂಗ್ ಮಾಡಲ್ಲ. ಇದೇ ಥರ ನಾನು ಕಟಿಂಗ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಬ್ಲೌಸು ಬೇಗನೆ ಕಟಿಂಗ್ ಮಾಡ್ಬೋದು. ಹಾಗೆ ಆಮೇಲೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡೋದು ಅದೆಲ್ಲ ಕೆಲಸ ಏನೂ ಇರಲ್ಲ. ಬೇಗನೆ ಬ್ಲೌಸ್ ನಾವು ರೆಡಿ ಮಾಡ್ಕೋಬೋದು. ಹೀಗಾಗಿ ನಾನು ಇದೇ ಥರ ಮೊದಲಿಂದನೂ ನಾನು ಇದೇ ಥರನ ಬ್ಲೌಸನ್ನು ಕಟಿಂಗ್ ಮಾಡ್ಕೋತೀನಿ. ನಿಮಗೆ ಬೇಕಂದರೆ ಆ ಥರನೂ ನಾನು ಕಟಿಂಗ್ ಬೇಕಂದರೆ ಆ ಥರನೂ ನಿಮಗೆ ನಾನು ತೋರಿಸ್ತೀನಿ. ನೀವು ಕಮೆಂಟ್ ಮಾಡಿ ಹೇಳಿ. ಈಗ ನೋಡಿ, ನಾನು ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ, ಈ ಥರ ನಾನು ಸ್ಟಿಚ್ ಮಾಡ್ತೀನಿ. ನೋಡಿ, ಎರಡು ಕೂಡಿಸ್ಕೊಂಡು ಕರೆಕ್ಟಾಗಿ ಹಿಡ್ಕೊಂಡು ನೀಟಾಗಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮಾಡಿ ಕೇಳಬಹುದು. ನೋಡಿ, ಈಗ ಅಟ್ಯಾಚ್ ಮಾಡಿಕೊಂಡು ಆಯಿತು. ಈಗ ನಾವು ಕರೆಕ್ಟಾಗಿ ಇಟ್ಕೊಂಡು ನಾವು ಚಾಕ್ ಪೀಸಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಎಲ್ಲೆಲ್ಲಿ ಎಷ್ಟು ತಗೋಬೇಕು ಅಂತ ನಾನು ಕರೆಕ್ಟಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ಫಸ್ಟಿಗೆ ನಾವು 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 2.5 ಹಾಕ್ಕೋಬೇಕು. ಆಮೇಲೆ ಈ ಕಡೆ ಉದ್ದಕ್ಕೆ 2 ಕಾಲು ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 1.5 ಇಂಚು ಡಿಫ್ರೆನ್ಸ್ ಇರಬೇಕು. ಇಲ್ಲಿ 2.5 ಇಂಚಿಗೆ ಎರಡನ್ನು ಕೂಡಿಸ್ಕೋಬೇಕು. ನೋಡಿ, ಈ ಥರ 2 ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 5 ಇಂಚು, ಆಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚು, 2 ಕೂಡಿಸ್ಕೊಂಡು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಗೆ 1.5 ಇಂಚು ಸೆಂಟರಿಗೆ ಹಾಕ್ಕೋಬೇಕದು. ಈಗ ಈ ಥರ ಸೇಪ್ ಹಾಕ್ಕೋಬೇಕು ರೌಂಡಾಗಿ. ಮಧ್ಯದಲ್ಲಿ ಈ ಥರ ರೌಂಡ್ ಬರಬೇಕು. ಅದು ಇಷ್ಟು ಗ್ಯಾಪ್ ಇರಬೇಕು, ಅಂದರೆ ಟಕ್ಸ್ ಕರೆಕ್ಟಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ನೀವು ಈ ಥರ ಇಟ್ಕೊಂಡು ನೀವು ಸ್ವಲ್ಪ ಕೈಯಿಂದ ಇದು ಪ್ರೆಸ್ ಮಾಡಿದರೆ ಅದು ನಾವು ಮಾರ್ಕ್ ಹಾಕಿದ್ದು ಆ ಕಡೆ ಮೂಡಿರುತ್ತೆ. ಅದರ ಮೇಲೆ ನೀವು ಮತ್ತೆ ಸೇಪ್ ಹಾಕ್ಕೋಬೋದು ಚಾಕ್ ಪೀಸಿಂದ. ನೋಡಿ, ಈ ಥರ ಅಂದರೆ 2 ಕಡೆ ಕರೆಕ್ಟಾಗಿ ಮಾರ್ಕ್ ಬರುತ್ತೆ. ನೋಡಿ, ಈ ಥರ ಹಾಕ್ಕೋಬೇಕು. ಆಮೇಲೆ ಇದನ್ನು ಕಟಿಂಗ್ ಮಾಡ್ಕೋಬೇಕು 2 ಭಾಗನ. ಈಗ ನಾವು ಸ್ಟಿಚ್ ಮಾಡೋಣ. ಫಸ್ಟು ಕೆಳಗಿನ ಟಕ್ಸನ್ನು, ಮೇನ್ ಟಕ್ಸ್ ಅದನ್ನು ನಾವು ಮೊದಲು ಸ್ಟಿಚ್ ಮಾಡ್ಕೋಬೇಕು. 2 ಹೊಲಿಗೆ ಹಾಕ್ಕೊಳ್ಳಿ, ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ.
ಯಾಕಂದರೆ ಸಿಂಗಲ್ ಸ್ಟಿಚ್ ಹಾಕಿದರೆ ಬಿಚ್ಚೋ ಚಾನ್ಸ್ ಇರುತ್ತೆ. ಮೇನ್ ಟಕ್ಸಿಗೆ ಯಾವಾಗಲೂ 2 ಸ್ಟಿಚ್ ಹಾಕ್ಕೋಬೇಕು. ಉಳಿದ ಟಕ್ಸ್ ನೀವು ಒಂದೇ ಹಾಕ್ಕೊಂಡ್ರೆ ನಡೆಯುತ್ತೆ. ನೋಡಿ ಈ ಥರ ಅರ್ಧ ಇಂಚಿಗೆ ನಾವು ಸ್ಟಿಚ್ ಹಾಕ್ಕೋಬೇಕು. ಅರ್ಧ ಇಂಚಷ್ಟೇ ತೊಗೋಬೇಕು. ಫಸ್ಟಿಗೆ ಅರ್ಧ ಇಂಚ್ ತೊಗೊಂಡು ಆಮೇಲೆ ಅದು ತುದಿಗೆ ಬರಬೇಕು. ಅಲ್ಲಿ ಲಾಸ್ಟಿಗೆ ಕೂಡ ಅರ್ಧ ಇಂಚು ಇಟ್ಕೋಬಾರ್ದು, ತುದಿಗೆ ಸ್ಟಿಚ್ ಹಾಕಬೇಕು. ಇದನ್ನು ಈ ಟಕ್ಸನ್ನು ನೀವು 2 ಸ್ಟಿಚ್ ಹಾಕ್ಕೋಬೇಕು. ಈ ಟಕ್ಸಿಗೆ, ಬಗಲಿನ ಟಕ್ಸಿಗೆ ಇಲ್ಲೂ ಕೂಡ ಬಿಚ್ಚೋ ಚಾನ್ಸ್ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು ಟಕ್ಸು. ಈ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಈ ಥರ ಬರುತ್ತೆ ಟಕ್ಸು. ಇದು ಕೂಡ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲಿ ಅಂತ 2 ಭಾಗನ ನಾನು ಸ್ಟಿಚ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೇ ಭಾಗದಲ್ಲಿ ಅಷ್ಟು ಅರ್ಥ ಆಗಲ್ಲ ಅಂತ ಹೇಳಿ 2 ಭಾಗನ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ತುದಿಗೆ ಬಂದು ಸ್ಟಾಪ್ ಮಾಡಬೇಕು. ಫಸ್ಟಿಗೆ ನಾವು ಅರ್ಧ ಇಂಚಿಗೆ ತೊಗೋಬೇಕಾದಾಗಲ್ಲ. ಇದು ಕೂಡ ಹಾಗೆ ಅರ್ಧ ಇಂಚಿಗೆ ನಾವು ಸ್ಟಿಚ್ ಮಾಡೋದನ್ನು ಶುರು ಮಾಡಿ ಲಾಸ್ಟಿಗೆ ತುದಿಗೆ ಬರಬೇಕು. ನೋಡಿ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳಬಹುದು. ಇದು 1.5 ಇಂಚು ಉದ್ದ ಅಷ್ಟೇ ಇರೋ ಟಕ್ಸ್. ಇದು ಜಾಸ್ತಿ ಉದ್ದ ಮಾಡೋ ಹಾಗಿಲ್ಲ, 1.5 ಇಂಚಿಗಷ್ಟೇ ಮಾಡಬೇಕು. ಅರ್ಧ ಇಂಚಿಗೆ ಸ್ಟಿಚ್ ತಗೊಂಡು ತುದಿಗೆ ಸ್ಟಾಪ್ ಮಾಡಬೇಕು 1.5 ಇಂಚಿಗೆ. ಈಗ ನೋಡಿ ಕ್ರಾಸ್ ಬೆಲ್ಟನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ. ನಾನು ಇದರಲ್ಲಿ 4 ಪೀಸನ್ನು ತಗೊಂಡಿದ್ದೀನಿ. 1 ಮೇನ್ ಪೀಸು, ಆಮೇಲೆ 3 ಲೈನಿಂಗ್ ಪೀಸು, ಹಿಂದ್ಗಡೆ ಸೈಡು ಡಬಲ್ ಲೈನಿಂಗ್ ಪೀಸನ್ನು ತೊಗೊಂಡಿದ್ದೀನಿ. ಮುಂದ್ಗಡೆ ಸೈಡು 1 ಮೇನ್ ಪೀಸು, ಆಮೇಲೆ 1 ಲೈನಿಂಗ್ ಪೀಸು, ಅಂದರೆ ಡಬಲ್ ಇಟ್ಕೊಂಡಿದ್ದೀನಿ ನಾನು. ಯಾಕಂದರೆ ಲೈನಿಂಗ್ ಬಟ್ಟೆ ತುಂಬ ತೆಳುವಾಗಿರುತ್ತೆ, ಗಟ್ಟಿಯಾಗಿ ಇರಲಿ ಅಂಥೇಳಿ ನಾನು ಡಬಲ್ ತೊಗೊಂಡಿದ್ದೀನಿ. ಈಗ ನೋಡಿ ಈ ಥರ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ರೌಂಡ್ ಫುಲ್ ಎಲ್ಲ ರೌಂಡಾಗಿ ಸ್ಟಿಚ್ ಹಾಕೋಬೇಕು ನಾವು ಫಸ್ಟು. ಈ ಥರ ಸುತ್ತಲೂ ನಾವು ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಹೊಲಿಬೇಕು. ನೋಡಿ ಈ ಥರ, ಅಂದರೆ ನಮಗೆ ಈ ಥರ ಹಾಕ್ಕೊಂಡ್ರೆ ಹೊಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಹಾಕ್ಕೋಬೇಕು. ಎಕ್ಸ್ಟ್ರಾ ಏನು ಬಂದಿರುತ್ತಲ್ಲ ಅದನ್ನು ನಾವು ಕಟಿಂಗ್ ಮಾಡಿ ತೆಗಿಬೇಕು. ಎಲ್ಲಿ ಸ್ವಲ್ಪ ಕ್ರಾಸ್ ಇದ್ದರೂ ಅದನ್ನು ನಾವು ಕಟಿಂಗ್ ಮಾಡಿ ತಗೋಬೇಕಾಗತ್ತೆ. ನೋಡಿ ಈಗೆಲ್ಲ ಕಟಿಂಗ್ ಮಾಡಿ ಆಯಿತು. ಈಗ ಕ್ರಾಸ್ ಬೆಲ್ಟ್ ಆಯ್ತು, ಇದು ರೆಡಿ ಆಯಿತು. ಈಗ ಇನ್ನೊಂದು ಸೈಡು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು 2 ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಿಗಿನರ್ಸಿಗೆ ಒಂದೇ ಸಲ ಅರ್ಥ ಆಗಲ್ಲ, ಹೀಗಾಗಿ ನಾನು 2 ಸ್ಟಿಚ್ ಮಾಡೋದನ್ನು ತೋರಿಸಿದ್ದೀನಿ. ಅದಕ್ಕೆ ನಾನು ಫ್ರಂಟ್ ಪಾರ್ಟ್ ಅಷ್ಟೇ ನಾನು ಇವತ್ತು ಸ್ಟಿಚ್ ಮಾಡೋದನ್ನು ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿ ನಾನು ಫ್ರಂಟ್ ಪಾರ್ಟ್ ಅಷ್ಟೇ ನಾನು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಎಲ್ಲ ಒಂದೇ ಸಲ ತೋರಿಸಿದ್ರೆ ಏನಾಗುತ್ತೆ ಅಂದರೆ ನಿಮಗೂ ಅರ್ಥ ಆಗಲ್ಲ, ವಿಡಿಯೋನೂ ತುಂಬ ಲೆಂತಿ ಆಗುತ್ತೆ, ಆಮೇಲೆ ನಿಮಗೂ ಬೇಜಾರಾಗುತ್ತೆ ನೋಡೋದಕ್ಕೆ. ಅದಕ್ಕೆ ಸ್ವಲ್ಪನೇ ತೋರಿಸಿದರೆ ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ
ನಾನು ಫ್ರಂಟ್ ಪಾರ್ಟ್ ಅಷ್ಟೇ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ಟಿಚ್ ಹಾಕ್ಕೋಬೇಕು ಸುತ್ತಲೂ. ಅಂದರೆ ಬಟ್ಟೆನೂ ಆ ಕಡೆ ಈ ಕಡೆ ಆಗಲ್ಲ ಮತ್ತು ಹೊಲಿಯೋದಕ್ಕೂ ಈಸಿ ಆಗುತ್ತೆ ಈ ಥರ ಎಲ್ಲ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ. ನೋಡಿ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಬಂದಿದೆ, ಅದನ್ನು ಕಟಿಂಗ್ ಮಾಡೋಣ. ಎರಡು ಪೀಸು ಒಳಗಿನ ಭಾಗದ್ದು ಮುಂದಿನ ಭಾಗದ್ದು ಎರಡು ಕರೆಕ್ಟಾಗಿ ಬಂದಿರಬೇಕು ಅಳತೆ. ನೋಡಿ ಈ ಥರ ಬಂದಿರಬೇಕು ನೋಡಿ. ಎರಡು ಸ್ಟಿಚ್ ಆಯಿತು ನೋಡಿ. ಈಗ ಮುಂದಿನ ಭಾಗಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ನೋಡೋಣ. ಇದನ್ನು ಟಕ್ಸನ್ನು ನಾವು ಕಟಿಂಗ್ ಮಾಡ್ಕೋಬೇಕು ಸ್ವಲ್ಪ. ಈಗ ನೋಡಿ ಈ ಥರ ಇಟ್ಕೊಂಡು ನೀವು ಅರ್ಥ ಆಗಲಿಲ್ಲ ಅಂದರೆ ಒಂದು ವಿಡಿಯೋನ 2 ಸಲ 3 ಸಲ ನೋಡಿಕೊಂಡು ಅರ್ಥ ಮಾಡಿಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಅರ್ಥ ಆಗಲ್ಲ, ನೋಡ್ತಾ ನೋಡ್ತಾ ಅರ್ಥ ಆಗತ್ತೆ. ನೀವು ಕರೆಕ್ಟಾಗಿ ನೋಡಿಕೊಳ್ಳಿ. ಈ ಥರ 3 ಪೀಸನ್ನು ಹಿಡ್ಕೊಂಡು ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಮಿಸ್ ಆಗಬಾರ್ದು, ಅದರಲ್ಲಿ ಒಂದು ಮಿಸ್ ಆದರೆ ಎಲ್ಲ ಆಮೇಲೆ ಕೆಟ್ಟು ಹೋಗುತ್ತೆ. 3 ಕರೆಕ್ಟಾಗಿ ಹಿಡ್ಕೋಬೇಕು. ನೋಡಿ ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಡಬಲ್ ಸ್ಟಿಚ್ ಹಾಕೋಬೇಕು. ಮತ್ತು ಬಿಚ್ಚೋದ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಡಬಲ್ ಸ್ಟಿಚ್ ಹಾಕೋಬೇಕು. ನೋಡಿ ಈಗ ತಿರುಗಿಸ್ಕೊಳ್ಳಿ. ತುಂಬ ಈಸಿಯಾಗಿದೆ. ನೀವು ಲಕ್ಷ್ಯ ಕೊಟ್ಟು ನೋಡಿದರೆ ಸ್ಟಿಚ್ ಮಾಡೋದು ತುಂಬ ಈಸಿಯಾಗಿದೆ. ನೋಡಿ ರೆಡಿ ಆಯಿತು ಮುಂದಿನ ಫ್ರಂಟ್ ಪಾರ್ಟು. ಈಗ ನಾವು ಹುಕ್ಸ್ ಪಟ್ಟಿನ ಮತ್ತು ಕಾಜು ಪಟ್ಟಿನ ಸ್ಟಿಚ್ ಮಾಡೋದನ್ನು ನೋಡೋಣ. ಅದು ಇಲ್ಲ, ಇನ್ನೊಂದು ಭಾಗ ಇದೆ ಮುಂದಿಂದು, ಅದು ಸ್ಟಿಚ್ ಮಾಡೋಣ. ಇದು ಕಾಜು ಪಟ್ಟಿ, ಇದು ಹುಕ್ಸ್ ಪಟ್ಟಿ. ಹುಕ್ಸ್ ಪಟ್ಟಿಗೆ ನಾವು 1.5 ಇಂಚು ಅಗಲ ಬಟ್ಟೆನ ತಗೋಬೇಕಾಗತ್ತೆ. ಕಟಿಂಗ್ ಮಾಡಿ ಲೈನಿಂಗ್ ಬಟ್ಟೆ ಅಷ್ಟೇ ತಗೋಬೇಕು. ನಾ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನು ಒಂದೇ ಸಲ ತೋರಿಸಿದ್ದೀನಿ ಅಂತ ಕಾಣುತ್ತೆ, ನೋಡಬೇಕು. ನೋಡಿ ಈ ಥರ ಮಾಡಿಕೊಂಡು ಮಡಚಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ. ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಒಂದ್ಸಲ ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಎಲ್ಲ ನಮಗೆ ಅರ್ಥ ಆದಮೇಲೆ ನಾವು ಸ್ಟಿಚ್ ಮಾಡೋದನ್ನು ಕಲಿಬೇಕು. ಒಂದೇ ಸಲ ಡೈರೆಕ್ಟ್ ಬಟ್ಟೆಯಲ್ಲಿ ನೀವು ಕಟಿಂಗ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟು ಪೇಪರಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಹಳೆ ಬಟ್ಟೆ ಯಾವುದಾದ್ರೂ ತಗೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ಕಾಜು ಪಟ್ಟಿ, ಇದು ಒಂದು ಲೈನಿಂಗ್ ಬರಬೇಕು, ಒಂದು ಮೇನ್ ಫ್ಯಾಬ್ರಿಕ್ ಬರಬೇಕು. ಇದಕ್ಕೆ 3 ಇಂಚು ಅಗಲ ತಗೋಬೇಕು. ನೋಡಿ ಈ ಥರ ಒಳಗಡೆ ಮಡಚ್ಕೋಬೇಕು. ಆಮೇಲೆ ಫೋಲ್ಡ್ ಮಾಡ್ಕೋಬೇಕು. ತಿರುಗಿಸ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಥರ ತುಂಬ ಈಸಿಯಾಗಿದೆ ನೋಡಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಸ್ಟ್ರೇಟಾಗಿ ನೋಡಿ. ಆಮೇಲೆ ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ನಿಮಗೆ ವಿಡಿಯೋ ಎಲ್ಲ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳಿ, ಕಮೆಂಟ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.